ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ನಾನು ಬೆಳಿಗ್ಗೆ ಎದ್ದು ಬಾಂಡೆ ಕಸ ಎಲ್ಲ ಮಾಡಿಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ನಾಷ್ಟ ಮಾಡಿ ಮುಕ್ಕೊಂಬಿಟ್ಟಿದ್ದೆ. ನಿದ್ದೆ ಎತ್ತಿ ಇವಾಗ ಎಚ್ಚರ ಆಗಿಬಿಟ್ಟೈತಿ. ಯಾಕಪ್ಪ ಅಂತಂದ್ರೆ ಇಷ್ಟ್ಯಾಕೆ ಓಡಾಡಕತ್ತೇನಂದ್ರೆ, ನಿನ್ನೆ ದಿನ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಈ ಮನೆ ಮಗಳಿರೋ ಜಾಗದೊಳಗೆ ಏನಾದರೂ ಸ್ವಲ್ಪ ಬೀಜ ಊರ್ತೀನಿ ಅಂತ. ಏನು ಊರೋಕ್ಕಾಗಿಲ್ಲ. ಇವಾಗ ಎಚ್ಚರ ಆಗೈತಿ. ಬೀಜ ಊರಕ್ಕಿಂತ ಮುಂಚೆ ಹೊಟ್ಟೆ ಹಸಿವಾಗೈತಿ. ಫಸ್ಟ್ ಒಂದು ಸ್ವಲ್ಪ ಏನಾದರೂ ತಿನ್ಕೊತೀನಿ. ತಿಂದು ಆಮೇಲೆ ಮಾಡಿದ್ರೆ ಓಕೆ ನೋಡೋಣ ತಡೀರಿ. ಬೆಳಿಗ್ಗೆ ಮಿರ್ಚಿ ಮಾಡಿದ್ದೆ. ಮಿರ್ಚಿ ಏನು ಬೇಡ ಇವಾಗ. ಒಂದು ರೊಟ್ಟಿನ ಚಪಾತಿನ ಏನಾದರೂ ತಿಂದ್ರಾಯ್ತು. ತಿಂದ್ಕೊಂಡು ಆಮೇಲೆ ಸಿಗ್ತೀನಿ ತಡ್ರಿ. ಊಟ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವು ಏನಾದರೂ ಊಟ ಗೀಟ ಮಾಡಿಕೊಡ್ರಿ. ನೀನು ಕೆಲಸ ಇದ್ದರೆ ಮಾಡಿಕೊಡ್ರಿ. ಒಂದು 5 ನಿಮಿಷ ವೇಟ್ ಮಾಡಿ. ಇವಾಗ ನಂದು ಕೂಡ ಊಟ ಆಯಿತು. ನಿಮ್ದು ಆತ ಅನ್ಕೋತೀನಿ. ನೋಡಿ, ಅಲ್ಲಿ ಹೊರಗಡೆ ಕಟ್ಟಿ ಮೇಲಿದ್ದು ಬೆಡ್ಡು ಈ ಕಡೆ ಒಳಗೆ ಬಂದೈತಿ. ಯಾಕಪ್ಪ ಅಂತಂದ್ರೆ ಈ ಮೂಲೆಯಲ್ಲಿ ನಾನು ಕಾಟ ಮತ್ತು ಒಳ್ಳೆ ಗಾದಿ ಇತ್ತು, ಅದನ್ನು ತೆಗೆದು ಒಳಗೆ ಹಾಕೀನಿ. ಯಾಕೆ ನಮ್ಮ ಟ್ಯೂಷನ್ ಮಕ್ಕಳಿಗೆ ಮಕ್ಕೊಳಕ್ಕೆ ಜಾಗ ಹತ್ತಿ ಆಗಿಬಿಟ್ಟಿತ್ತು. ದಿನ ರಾತ್ರಿ ಒದ್ದಾಡಕತ್ತಿಬಿಟ್ಟಿದ್ದು ಮಕ್ಕಳೆಲ್ಲ. ಅದಕ್ಕೋಸ್ಕರ ಉಳ್ಳಾಗಡ್ಡಿ ಸ್ವಚ್ಛ ಮಾಡಿ ಇಲ್ಲಿ ಕೆಳಗೆ ಹಾಕ್ಕೊಂಡಿದ್ದೀನಿ. ಕಾಟನ ನೋಡ್ರಿ ಇಲ್ಲಿ ಒಳಗೆ ಹಾಕೀನಿ. ಹೀಗಾಗಿ ನಮ್ಮ ಮಕ್ಕಳಿನ್ನ ಆರಾಮ ಮಕ್ಕೋಬೋದು ಅಂತೇಳಿ ಇದೆಲ್ಲ ಹಾಕಿದ್ದೀನಿ. ಇವಾಗ ಬರ್ರಿ ಹೊರಗೆ ಹೋಗೋಣ. ನಮ್ಮ ಮನೆ ಮಗ್ಳ ಜಾಗದೊಳಗೆ ಸುರ್ಪನ್ ಬೀಜ ಊರ್ಬೇಕಂತೇಳಿ ಮುಂಜಾನೆ ಬೆಳಿಗ್ಗೆ ರೆಡಿ ಮಾಡಿದ್ದೆ. 1-2 ಸಾಲು ಊರಿ ಮತ್ತು ಬಿಟ್ಬಿಟ್ಟೆ. ಬೇಸರ ಅಂತೇಳಿ, ಬಿಸಿಲಂತೇಳಿ. ಈಗ ನಮ್ಮ ಮನೆಯವ್ರು ಬರೋ ಹೊತ್ತಾತ. ಅವ್ರು ಬರೋದ್ರೊಳಗೆ ಬೀಜ ಊರಿ ಕಂಪ್ಲೀಟ್ ಮಾಡಿ ಒಟ್ಟ ಪುರ್ಸೊತ್ತಿಲ್ಲಂಗೆ ಕೆಲಸ ಮಾಡಿ ಅನ್ಕೊಂಡಿರ್ಬೇಕು. ಹಂಗೆ ರೆಡಿ ಮಾಡಿಬಿಡ್ಬೇಕು ನಾನು ಇವಾಗ. ನೋಡಿರಿ, ಇವು ಸುರ್ಪನ್ ಬೀಜ. ಇವನು ಬೀಜ ಊರ್ಬೇಕಂತಂದ್ರೆ ಬೆಳಿಗ್ಗೆ 3 ಸಾಲು ಊರಿದೆ ನೋಡಿರಿ. ಇವಾಗ ಹೊಳ್ಳಿ ಊರ್ಬೇಕಂದ್ರೆ ಒಂದು ಇದು ಬೇಕು ತಡ್ರಿ, ಕುರ್ಚಿಗೆ ತರಬೇಕು. ಕುರ್ಚಿಗೆ ತರೋಣ. ಅದು ಎದಕ್ಕಪ್ಪ ಅಂತಂದ್ರೆ ಭೂಮಿನ ಸೀಳಿ ಬೀಜ ಊರಾಕ ಸ್ವಲ್ಪ ಲೈನ್ ಹಾಕಬೇಕಲ್ಲ. ಆ ಲೈನ್ ಹಾಕಕ್ಕೆ ಕುರ್ಚಿಗೆ ಬೇಕಾಗ್ತೈತಿ. ಯಾವಲ್ಲಿಟ್ಟೀನಿ? ಅಲ್ಲಿ ಬಾತ್ರೂಮ್ ಒಳಗಿಂದ ಸಿಂಟ್ಯಾಕ್ಸ್ ಮಕ್ಕಳು ಸಂದೆ ಆಗತ್ತೆ ತಡ್ರಿ. ಇಲ್ಲಿ ನೋಡಿರಿ, ಬಾಂಡೆ ಬೆಳಿಗ್ಗೆ ತಿಕ್ಕಿಟ್ಟಿದ್ದೀನಿ. ಕುರ್ಚಿ ಐತಿ. ಇದು ಕುಡುಗೋಲು ಬೇಡ. ಕುರ್ಚಿ ಐತಿ, ಇದು ಕುಡುಗೋಲು ಬೇಡ. ಇದು ಕುಡುಗೋಲು ಬೇಡ. ಸಣ್ಣದ ಕುರ್ಚಿ ಆದರೆ ಈಸಿ ಆಗ್ತೈತಿ ಲೈನ್ ಹಾಕಕ್ಕೆ. ಸಿಕ್ತು. ಬನ್ನಿ ಹೋಗೋಣ. ಇದು ನೋಡಿ ಕುರ್ಚಿಗೆ ನೆಲ ಸೀಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತೈತಿ. ನಿನ್ನೆ ದಿನ ನೀರನ್ನು ಬಿಟ್ಟು ನೀರಿಂದ ಅದನ್ನೆಲ್ಲ ನಾನು ನೆನೆಸಿದ್ದೀನಿ. ನಂದೈತಿ ಅದು ಹಳ್ಳಾಗಿ ಸ್ವಲ್ಪ ಲಘುನ ಏನಪ್ಪ ಅಂತಂದ್ರೆ ಲೈನ್ ಹಾಕಕ್ಕೆ ಈಸಿ ಆಗ್ತೈತೆ ಅಂತ ನಿನ್ನೆ ದಿನ ಹಾಕಿ ರೆಡಿ ಮಾಡಿದ್ದೀನಿ. ಅದಕ್ಕೆ ಜಾಸ್ತಿ ಇದಾವೆ. ಹಾಗಾಗಿ ಕಾಲಿನ ಸೇಫ್ಟಿ ನೋಡಿ. ಇವು ಬೆಳಿಗ್ಗೆ 3 ಚೀಲ ಹಾಕಿದೆ. ಇದನ್ನು ನಳದ ಪೈಪು ಅದಕ್ಕೆ ನೀರು ತೋರಿಸ್ಬೇಕಂತ ಬಿಟ್ಟಿತ್ತು. ಈ ಇನ್ನೊಂದು 3 ಸಾಲು ಇಟ್ಟಿದ್ರೆ ಇನ್ನೊಂದು 3 ಸಾಲು ಹಾಕಿದರೆ ಸಾಕು ಅನಿಸುತ್ತೆ ನೋಡಿ. ಇವಾಗ ಕುರ್ಚಿಗೆಯಿಂದ ಭೂಮಿನ ಸೀಳಿ ಈ ಥರ ಲೈನ್ ಹಾಕ್ಕೊತ ಹೋಗಬೇಕು. ಲೈನ್ ಹಾಕ್ಕೊತ ಹೋಗಿ ಅದಕ್ಕೆ ಸ್ವಲ್ಪ ಮಣ್ಣು ಇದೆಲ್ಲ ಕರ್ಕೆಯನ್ನು ಹೊಡೆದಿದ್ದೀವಿ. ಯಾಕಂದ್ರೆ ಹುಲ್ಲು ಭಾಳ ಆಗಿತ್ತು ಅಂತೇಳಿ. ಆದರೂ ಅದು ಒಣಗಿದ ಹುಲ್ಲು ಅದು ಸ್ವಲ್ಪ ಕೀಳ್ಬೇಕು. ಅದನ್ನು ಕೀಳಕ್ಕೇನು ಅದು ಅಲ್ಲೇ ಕೊಳತು ಭೂಮಿಯಲ್ಲಿ ಗೊಬ್ಬರ ಆಗುತ್ತೆ ಅಂತ ಬಿಟ್ಟಿದ್ದೀನಿ. ಕೀಳೋದೇನು ಬೇಡ ಅನಿಸುತ್ತೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಹಂಗೆ ಲೈನ್ ಹಾಕಿ. ಇದು ನೋಡಿರಿ, ಓಮ್ ಕಾಳಿನ ಗಿಡ. ಇದು ಇಲ್ಲಿ ಮುಂದೆ ಕಾಣ್ತಿರೋದು ಓಮ್ ಕಾಳು. ಅಂದರೆ ಈ ಬಜ್ಜಿ ಮಿರ್ಚಿ ಮಾಡುವಾಗೆಲ್ಲ ಹಾಕ್ತೀವಲ್ಲ, ಅಜ್ವಾನ, ಅವು ಒಂದಿಷ್ಟು ಊರಿದ್ದೆ. ಕೆಲವೊಂದಿಷ್ಟು ಎಲ್ಲ ಸಿಡಿ ಹಾಕೋದು ನೀರು ಜಾಸ್ತಿ ಆಗಿ. ಹೀಗಾಗಿ ಒಂದೇ ಓದೈತಲ್ಲಿ. ಬನ್ನಿ ಅದ್ರ ಮಗ್ಲನ್ನ ಸ್ವಲ್ಪ ಒಂದಿಷ್ಟು ಗಿಡಗಳು ಹಾಕ್ಕೊಳ್ಳೋಣ. ಗಿಡಗಳು ಹಾಕ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಲೈನ್ ಹಾಕಬೇಕು. ಇವಾಗ ಲೈನ್ ಹಾಕೋದು ಮುಗೀತು. ಸಾಕು, 1, 2, 3 ಸಾಲು ಆದರೆ ಸಾಕು. ಈ 3 ಸಾಲನ್ನೇ ಊರಿದರಾಯಿತು. ಇವಾಗ ಇವಕ್ಕೆ ಸ್ವಲ್ಪ ಅದರೊಳಗೆ ಕಲ್ಲು ಜಾಸ್ತಿ ಇದಾವೆ. ಒಂದು ಕಲ್ಲಿಗೆಲ್ಲ ಆರಿಸಿ ಕೊಟ್ಟು ಬೀಜಗಳನ್ನ ಉರಿದ್ರೆ ಸೂಪರಾಗಿ ಉರ್ತೈತೆ ರೀ. ನೀವು ನಿಮ್ಮ ಮನೆ ಮಗ್ಳ ಜಾಗ ಏನಾದರೂ ಇತ್ತು ಏನಾದರೂ ಹಾಕ್ಕೊಳ್ಳಿ. ಮನೆಗೆ ಸ್ವಲ್ಪ ಉಪಯೋಗಕ್ಕೂ ಹಾಕವು. ಎಷ್ಟು ನಮ್ಮ ಸುತ್ತಮುತ್ತಲು ಗಿಡಗಳು ಜಾಸ್ತಿ ಇರ್ತಾವೆ ಅಷ್ಟು ಆಮ್ಲಜನಕದ ಹೆಚ್ಚಿರ್ತೈತಿ. ಆಮ್ಲಜನಕದ ಕೊರತೆ ಬರೋಂಗಿಲ್ಲ.
ನಿಮ್ಮ ಮನೆ ಸುತ್ತಲೂ ಎಲ್ಲರೂ ಕೂಡ ಸಣ್ಣ ಸಣ್ಣ ಗಿಡಗಳನ್ನ ನೆಡ್ರಿ. ಪರಿಸರ ಉಳಿಬೇಕಂತಂದ್ರೆ ಇವು ಥರ ತರಕಾರಿಗಳನ್ನ ಹಾಕ್ಕೋಬೋದು. ಮನೆ ಉಪಯೋಗ ಬರುವಂಥ ಬೀಜಗಳನ್ನು ಹಾಕ್ಕೋಬೋದು. ಬಂದರು ನಮ್ಮ ವಿದ್ಯಾರ್ಥಿಗಳು. ನಡ್ರೊಳಗೆ ಬಂದೆ ನೋಡಿ. ಇವು ಸೂರ್ಯಪಾನ ಬೀಜ ಅಂತೀವಿ ನಮ್ಮ ಕಡೆ. ಸೂರ್ಯಪಾನ ಇವನ್ನ ಒಂದೊಂದಾಗಿ ಭೂಮಿಯಲ್ಲಿ ಹಾಕಿ ಒಳಕ್ಕೆ ನೆಡಬೇಕು. ಇನ್ನೊಂದು 2 ಸಾಲು ಲೈನ್ ಹಾಕ್ಕೋತೀನಿ ತಡ್ರಿ, ಯಾಕಂದ್ರೆ ಬೀಜ ಜಾಸ್ತಿ ಇದಾವೆ. ಇನ್ನೊಂದು 2 ಸಾಲು ಹಾಕಿದರೆ ಈಗ ನಾವು ಅಡುಗೆಗೂ ಬಳಸ್ಬೋದು, ಎಣ್ಣೆನೂ ಹಾಕಿಸ್ಕೋಬೋದು. ಇಲ್ಲಾಂದ್ರೆ ಅವನ್ನ ಹುರಿದು ಒಂದು ಸಣ್ಣ ಮಿಕ್ಸಿ ಒಳಗೆ ಒಂದೇ ರೌಂಡ್ ತಿರುಗಿಸಿ ಅದ್ರೊಳಗೆ ಮ್ಯಾಗಿನ ಶಟ್ಟಿನೆಲ್ಲ ಮರದಲ್ಲಿ ಕೇರಿ ತೆಗೆದು ಹಾಕಿ ಅವನ್ನ ಒಳಗೆ ಬರುತ್ತಲ್ಲ ಗಟ್ಟಿ, ಸೂರ್ಯಪಾನದ ಗಟ್ಟಿನ ಗುರೆಳ್ಳು ಜೊತೆಗೆ ಪುಡಿ ಮಾಡ್ಕೋಬೋದು. ಅದು ಸ್ವಲ್ಪ ಎಣ್ಣೆ ಇರುತ್ತಲ್ಲ, ಅಡುಗೆ ಚಲೋ ಆಗ್ತೈತಿ ನೋಡಿರಿ. ಹಿಂಗೆ ಒಂದೊಂದು ಕಾಳನ್ನು ನೆಲದಾಗ ಹಿಂಗೆ ತುರುಕಿ ಮ್ಯಾಗ ಮಣ್ಣನ್ನು ಮುಚ್ಚಬೇಕು. ಹಿಂಗೆ ಪೂರ್ತಿ 3 ಸಾಲನ್ನು ಹಿಂಗೆ ಮುಚ್ಚಿದ್ವಿ ಅಂದ್ರೆ ಈ ಕಾಳನ್ನು ಊರಿದು ಮುಗ್ದಂಗೆ. ನಾನು ಒಂದೊಂದು ಕಾಳನ್ನು ಹಾಕ್ಕೊಂತ ಹೋಗಿದ್ದೀನಿ ಫಸ್ಟಿಗೆ, ಆಮೇಲೆ ಬೆರಳಿಗೆ ಅದನ್ನ ಒಳಗೆ ಒತ್ಕೊಂತ ಹೊಂಟೇನಿ. ಈ ರೀತಿ ಒಳಗೆ ಒತ್ತಿ ಮತ್ತು ಹೊಳ್ಳಿ ಅದು ಮಲ್ಲೆ ಇರೋ ಮಣ್ಣನ್ನು ಸಾಫ್ ಮಾಡ್ಕೋಬೇಕು. ಈಗ ಸಾಫ್ ಮಾಡೋದ್ರಿಂದ ಭೂಮಿ ಒಳಗೆ ಮಣ್ಣು ಮುಚ್ಕೊತೈತಿ. ಸ್ವಲ್ಪ ನೀರು ಹಸಿ ಇದ್ರೆ ಸರಿ. ಭೂಮಿ ಹಸಿ ಇರ್ಲಿಕ್ಕಂದ್ರೆ ಒಟ್ಟಿಷ್ಟು ಒಣ ಭೂಮಿ ಒಳಗಾದರೂ ಈ ಥರ ಲೈನೋಟ್ ಹಾಕಿ ಬೀಜ ಊರಿ ನೀರನ್ನು ಕೂಡ ಹಾಸ್ಬೋದು. ನೋಡಿ ಈ ಕಡೆ ಒಂದಿಷ್ಟು ಕಡಲೆ ಬೀಜನ ಊರ್ಲಕ್ಕಾಗಿತ್ತು. ಒಂದು 15 ದಿನದಿಂದ ನಮ್ಮ ಮನೆಯವ್ರು ಊರಿದ್ರು. ಅವು ಇವಾಗ ಭೂಮಿ ಮೆಟ್ಟ ಮೇಲೆ ಬಂದಿದ್ದಾವೆ. ಒಂದು 4-5 ಸಾರು ಇದ್ದಾವೆ. ಅಷ್ಟು ಸಾಲುಗಳು ಬೀಜಗಳು ಈಗಳು ಕಾಣ್ತಿದ್ದಾವೆ. ಬೀಜ ಉಳಿದಕ್ಕೂ ಸಕ್ಸಸ್ ಆಯಿತು. ಅದಕ್ಕೋಸ್ಕರ ಇವತ್ತು ನಾನು ಕೂಡ ಸ್ವಲ್ಪ ಸೂರ್ಯಪಾನ ಉರಿತೀನಿ. ನೋಡೋಣ ಅವು ಎಷ್ಟು ಸಕ್ಸಸ್ ಆಗ್ತವೆ ಅಂತೇಳಿ. ವಿಡಿಯೋ ಮಾಡೋಕೆ ಆಗೋದಂತೆ ಮೊಬೈಲ್ ಕ್ಯಾಪ್ ಹೋಗಿಬಿಟ್ಟಿತ್ತು ಮತ್ತು. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನೋಡಿರಲ್ಲ ಇಷ್ಟೊತ್ತವರೆಗೂ ಇವತ್ತಿನ ನನ್ನ ವ್ಲಾಗ್ ಬಂದುಬಿಟ್ಟು ಏನಪ್ಪ ಅಂತಂದ್ರೆ ಮನೆ ಕೆಲಸ ಮಾಡಕತ್ತಿದ್ದೆ. ಅದನ್ನ ನಿಮ್ಗೆ ತೋರಿಸ್ಬೇಕು ಅಂತ ವೀಡಿಯೋ ಮಾಡಿದೆ. ನನ್ನ ಎಲ್ಲ ವೀಡಿಯೋಸ್ಗಳು ನಿಮ್ಗೆಲ್ರಿಗೂ ಇಷ್ಟ ಆಗ್ತಾವೆ ಅನ್ಕೋತೀನಿ. ಯಾರ್ಯಾರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾರೆ ಎಲ್ಲರೂ ಕೂಡ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೂ ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಂದನೆಗಳೊಂದಿಗೆ.